ಹಲೋ ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತು ನಿಫ್ಟಿ 50 ಒಳಗೆ ಟ್ರೇಡ್ ಮಾಡುತ್ತಿದ್ದೆ ಆ್ಯಂಡ್ ಫಸ್ಟ್ ಕ್ಯಾಂಡಲ್ದಾಗ ಟ್ರೇಡ್ ಕ್ಲೋಸ್ ಮಾಡೀನಿ. ಆ್ಯಂಡ್ ಒಬ್ಬೊಬ್ರು ಏನಂತಾರೆ ಇದನ್ನ ಗ್ಯಾಂಬ್ಲಿಂಗ್ ಅಂತಾರೆ. ಬಟ್ ನಂದು ಏನೈತೆ ಅಂತಂದ್ರೆ ನಾನು ಅನಾಲಿಸಿಸ್ ಮಾಡಿರ್ತೀನಿ ಯಾವ ಟೈಪ್ ಮಾರ್ಕೆಟ್ ಮೂಮೆಂಟಮ್ ಆಕೈತಿಲ್ಲ ಆ್ಯಂಡ್ ನನ್ನ ಪ್ರೈಸ್ ಯಾವಾಗ ಬ್ರೇಕ್ಔಟ್ ಆಕೈತಿಲ್ಲ ನಿಮ್ಗೆ ಹೇಳೇನಲ್ಲ ಲಕ್ಷ್ಮಣ್ ರೇಖಾ ಅಂತೇಳಿ ಆ ಪ್ರೈಸ್ ಯಾವಾಗ ಬ್ರೇಕ್ಔಟ್ ಆಕೈತಿಲ್ಲ. ಸೊ ಆ ಬ್ರೇಕ್ಔಟ್ ಆದಮೇಲೆ ನಾನು ಬೈ ಮಾಡ್ತೀನಿ. ಬೈ ಆದಮೇಲೆ ಸ್ವಲ್ಪ ಅಂದ್ರೆ ಅದ್ರ ತಳಗೆ ಸ್ಟಾಪ್ ಲಾಸ್ನ ಮ್ಯಾನ್ಯುವಲಿ ಅಂದರೆ ಮ್ಯಾನ್ಯುವಲಿ ಇಲ್ಲಿ ಇಟ್ಟಿರೋಲ್ಲ. ಸೊ ನಂದು ಮೈಂಡ್ದಾಗ ಇರ್ತೈತಿ ಈ ಲೆವೆಲ್ಗೆ ಬಂತಂದ್ರೆ ನಾನು ಎಕ್ಸಿಟ್ ಆಗಬೇಕಂತೇಳಿ ನಾನು ಸ್ಟಾಪ್ ಲಾಸ್ ಇಡಕ್ಕೆ ನೋಡೋದಿಲ್ಲ. ಯಾಕಂದ್ರೆ ಮೊಮೆಂಟಮ್ ಟ್ರೇಡ್ ಮಾಡ್ತೀನಿ. ಸ್ಟಾಪ್ ಲಾಸ್ ಇಟ್ಟು ಅಂದ್ರೆ ಏನಾಗ್ತೈತಿ ಆ ಸ್ಟಾಪ್ ಲಾಸ್ ತೆಗಿಬೇಕು, ಆಮೇಲೆ ಟ್ರೇಡ್ ಎಕ್ಸಿಕ್ಯೂಟ್ ಟ್ರೇಡ್ನ ಕ್ಲೋಸ್ ಮಾಡ್ಬೇಕಾಗ್ತೈತಿ. ಸೊ ಅದಕ್ಕೆ ನಾನು ಮ್ಯಾನ್ಯುವಲಿ ಇಡೋದಿಲ್ಲ. ಸೊ ನಾನೇನು ಮಾಡಿದ್ದೇನೆ ನನ್ನ ಮೈಂಡ್ದಾಗ ಫಿಕ್ಸ್ ಮಾಡಿರ್ತೀನಿ ಈ ಲೆವೆಲ್ಗೆ ಬಂತಂದ್ರೆ ನಾನು ಎಕ್ಸಿಟ್ ಆಗಬೇಕಂತೇಳಿ. ಸೊ ಅದು ಫಸ್ಟ್ ಕ್ಯಾಂಡಲ್ದಾಗ ನಾನು ಟ್ರೇಡ್ ಮಾಡಿದ್ದೆ ಇಲ್ಲಿ ನೋಡಿರಿ. ಸೊ ಇದೇ ರೀತಿ ನೀವು ಕಲಿಬೇಕಂತಂದ್ರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕಂತಂದ್ರೆ ಕಮೆಂಟ್ ಮಾಡಿ. ಫಸ್ಟ್ ಕ್ಯಾಂಡಲ್ದ ಸ್ಟ್ರಾಟಜಿ ಒಳಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿರಿ ಫಸ್ಟ್ ಕ್ಯಾಂಡಲ್ ಒಳಗೆ ಸೊ ನಾನು ಈ ಲೆವೆಲ್ ಬೈ ಮಾಡಿದ್ದೆ ಆ್ಯಂಡ್ ಬೈ ಮಾಡಿ ಇಲ್ಲಿ ಸೆಲ್ ಮಾಡಿದೆ 142ಗೆ. ಅದು ಆ್ಯಕ್ಚುಲಿ ಮೂಮೆಂಟಮ್ ತೋರಿಸ್ಲಿಲ್ಲ ಅಲ್ಲಿ, ನಾನು ಅದಕ್ಕೆ ಎಕ್ಸಿಟ್ ಆದೆ. ಸೊ ಇವಾಗ ಫಸ್ಟ್ ಕ್ಯಾಂಡಲ್ದಾಗ ನಂದು 3400. ಇನ್ನೊಬ್ಬರೊಬ್ಬರು ಏನಂತಾರೆ ಗ್ಯಾಂಬ್ಲಿಂಗ್ ಅಂತಾರೆ, ಬಟ್ ಐ ಕಾಲ್ಡ್ ಇಟ್ ನಾಲೆಜ. ಇಲ್ಲಿ ನೋಡಿರಿ 9:15 14 ನಾನು ಬೈ ಮಾಡಿದ್ದೆ. 9:15 43 ಸೆಕೆಂಡ್ಗೆ ನಾನು ಸೆಲ್ ಮಾಡಿದೆ. 130 ಬೈಯಿಂಗ, 142 ಸೆಲ್ಲಿಂಗ. ಆ್ಯಂಡ್ ಇನ್ನೂ ನೋಡೋಣ ಏನಾದರೂ ಒಳ್ಳೆ ಆಪರ್ಚುನಿಟಿ ಸಿಕ್ಕರೆ ಟ್ರೇಡ್ ಮಾಡ್ತೀನಿ. ಅದರ್ವೈಸ್ ಐ ವಿಲ್ ಕ್ಲೋಸ್ ದ ಡೇ. ಆ್ಯಂಡ್ ಇನ್ನೊಂದು ನಿಮ್ಗೆ ಒಂದು ಬೆಸ್ಟ್ ಆಫರ್ ತರೋದೀನಿ ನಾಳೆ. ಸೊ ಅದರ ಬಗ್ಗೆ ಕಮೆಂಟ್ ಮಾಡಿ ಆ ಆಫರ್ ಏನಂತೇಳಿ. ಸೊ ನಾನು ನಿಮ್ಗೆಲ್ಲರಿಗೂ ಹೇಳ್ತೀನಿ. ಸೊ ಹ್ಯಾಪಿ ದೀಪಾವಳಿ ಎಲ್ಲರಿಗೂ. ಆ್ಯಂಡ್ ಎಲ್ಲರೂ ಹ್ಯಾಪಿಯಾಗಿರಿ. ಥ್ಯಾಂಕ್ ಯು.